ಸಮಸ್ಯೆಗಳ ಆಗರ ಬಸವಕಲ್ಯಾಣ ತಾಲೂಕಿನ ಮತ್ತೊಂದು ವಸತಿ ನಿಲಯ. ಹೌದು, ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿ ಎಸ್ಟಿ ವಸತಿ ನಿಲಯದ ಬಾಲಕಿಯರು ಇತ್ತೀಚೆಗಷ್ಟೇ ಶಾಸಕರ ಮುಂದೆ ಬಂದು ತಮಗೆ ಸರಿಯಾದ ಊಟ ದೊರೆಯುತ್ತಿಲ್ಲ ಎಂದು ಅಳಲನ್ನ ತೋಡಿಕೊಂಡ ಘಟನೆ ನಡೆದಿತ್ತು. ಈ ಕುರಿತು ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಶಾಸಕರು ಆ ಸಮಸ್ಯೆ ಎದುರಿಗೆ ಇಟ್ಟು ಕ್ಷೇತ್ರದ ವಸತಿ ನಿಲಯಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ. ಹೌದು, ಬಡ ಪೋಷಕರು ತನ್ನ ಮಕ್ಕಳನ್ನ ಸರಿಯಾಗಿ ಶಿಕ್ಷಣ ಪಡೆಯಬೇಕು ಎಂದು ಸರ್ಕಾರವನ್ನ ನಂಬಿ ಹಾಸ್ಟೆಲ್ಗಳಿಗೆ ಸೇರಿಸುತ್ತಾರೆ. ಆದರೆ ದೇವರು ವರ ಕೊಟ್ರೆ ಪೂಜಾರಿ ಕೊಡ್ಲಿಲ್ಲ ಎಂಬಂತೆ ಸರ್ಕಾರದಿಂದ ಅನುದಾನ ಬಂದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳಿಗೆ ಆ ಸೌಲಭ್ಯಗಳು ತಲುಪುತ್ತಿಲ್ಲ. ಬಸವ ಕಲ್ಯಾಣ ತಾಲೂಕಿನ ಹಾರಕೂಡು ಗ್ರಾಮದ ದೇವರಾಜ್ ಅರಸ್ ಮ್ಯಾಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಬೆಡ್ ಹಾಗೂ ಬ್ಲಾಂಕೆಟ್ ವ್ಯವಸ್ಥೆ ಇಲ್ಲ. ಆಹಾರ ಪದಾರ್ಥಗಳಲ್ಲಿ ಹುಳಗಳು ಕಂಡುಬರುತ್ತವೆ. ಕುಡಿಯುವ ನೀರಿನಲ್ಲಿಯೂ ಕೂಡ ಹುಳಗಳು ಬರುತ್ತವೆ. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ. ಈ ಸಮಸ್ಯೆಗಳ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಆಕ್ರೋಶ ವ್ಯಕ್ತವಾಗಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಅಡುಗೆ ಮಾಡುವ ಸಿಬ್ಬಂದಿ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದು ತನ್ನ ಬಟ್ಟೆ ಮಕ್ಕಳಿಂದ ತೊಳೆಸುತ್ತಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ವಸತಿ ನಿಲಯಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಆದಿತ್ಯ ಗಜರಿ, ಜೆಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಏನಂತಾರ ಒಂದ್ ವರ್ಷ ಆಯ್ತು, ಅವ್ರಿಗೆ ಕಡ್ಡಿಂಗ್ ಇಲ್ಲ, ಊಟ ಸರಿಯಾಗಿ ಕೊಡ್ತಾ ಇಲ್ಲ. ಊಟ ವಾರ್ಡನ್ ಅಂತ ಯಾರೋ ಕುಕ್ ಅಂತ ಮಾದೇವ್ ಅಂತ ಅವ್ರಂತೂ ಇಂತ ದರ್ಪ ತೋರ್ಲತ್ತ ಹುಡುಗರ ಮೇಲೆ ಹೊಡೆದು ಬಡೆದು ಹುಡುಗರು ಸ್ಕೂಲಿಗೆ ಹಾಸೋದಿಲ್ಲ. ಅವ್ರ ಕೈಲಿ ವಿಮಲ್ ತರಿಸೋದು, ಇಂತ ದುಶ್ಚಟಗಳು ವಿಮಲ್ ತರಿಸೋದು, ಸೂಪರ್ ತರಿಸೋದು, ಗುಟ್ಕಾ ತಂದು ಕುಡೋದು, ಅವ್ರಿಗೆ ಇಲ್ಲೇ ಇಟ್ಕೊಂಬೋದು ಬ್ಯಾಗ್ ತಗೊಂಡು. ಅವ್ರಿಗೆ ಇವತ್ತು ಸ್ಕೂಲಿಗೆ ಹೋಗ್ಲಿಲ್ಲ, ಇಲ್ಲೇ ಸ್ಕೂಲ್ನಾಗ ಕುಂತಿ, ಇಲ್ಲ ಹಾಸ್ಟೆಲ್ನಾಗ ಕುಂತಿ ಲೋಡ ಆಡ್ಸೋದು, ಇಂತ ಎಲ್ಲ ಕೆಲಸ. ಮತ್ತೆ ಇವಾಗ ತರಕಾರಿ ಅಂತೂ ಪೂರ ಕೆಟ್ಟ ಹೋಗಿವ ಸರ. ಮತ್ತೆ 15 ದಿನ 20 ದಿನ ಆಯ್ತಂತ ಫಿಲ್ಟರ್ ನೀರಿಲ್ಲ, ಅವ್ರಿಗೆ ವಾಶ್ರೂಮ್ ವ್ಯವಸ್ಥೆ ಇಲ್ಲ. ಇದ್ರ ಅಧಿಕಾರಿಗಳಿಗೆ ರವೀಂದ್ರ ಮೇತ್ರಿ ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಸರ್ ನಮ್ಮ ವಾರ್ಡನ್ ಅವ್ರು ಅಲ್ಲೇ ಇದ್ದಾರೆ ನೋಡ್ರಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ. ಫೋನೇ ಎತ್ತಾ ಇಲ್ಲ. ಇವಾಗ ನನಗೆ 6 ಸಲ ಫೋನ್ ಹಚ್ತೀನಿ ಸರಿಗೆ, ಫೋನ್ ಸುದ್ನಕ್ಕೆ ಎತ್ತಾ ಇಲ್ಲ. ಈಗಾಗಲೇ ನಾವು ಈ ಹುಡುಗರ ಮಾಹಿತಿ ಪ್ರಕಾರ ಆ ಮಹಾದೇವ್ ಇಷ್ಟು ದರ್ಪ ತೋಡ್ಲತ್ತಾರ ಹುಡುಗರ ಮೇಲೆ. ಅಂದ್ರ ಅಡಿಗೆ ಸಹಾಯಕರು ಸುದ್ನ ಕಲೆ ಹೇಳ್ತಾರೆ. ಅಡಿಗೆ ಸಹಾಯಕರಿಗೆ ಕೂಡ ಇದೇ ರೀತಿ ಅವಾಚ್ಯ ಶಬ್ದಗಳಿಂದ ಬೈದಾರಂತ ಹೆಣ್ಮಕ್ಳು ಸುದ್ನಾಗ ಹೇಳ್ತಾ ಇದಾರೆ. ನಮ್ಮ ಎದುರು ಅವ್ರಿಗೆ ಇಲ್ಲಿಂದ ಅಮಾನತ್ ಮಾಡ್ಬೇಕು, ಇಲ್ಲ ಅಂದ್ರೆ ಇದು ಅಮಾನತ್ ಆಗಲೈತಂದ್ರೆ ನಾವು ಇಲ್ಲಿ ಬಂದು ನಿಮ್ಮ ಹಾಸ್ಟೆಲ್ಗೆ ಬೇಡಿ ಹಾಕಿಸಿ ಪ್ರತಿಭಟನೆ ಮಾಡ್ಬೇಕಾಯ್ತು. ಸರ್, ಆ ಹುಡುಗರು ಆರೋಪ ಮಾಡತ್ತಾರ, ಅವ್ರಿಗೆ ಏನದ ಬೆಡ್ ಶೀಟ್ ಬೆಡ್ ಏನದ 8 ವರ್ಷ ಆಯ್ತಂತ ಏನೂ ಕೊಟ್ಟಿಲ್ಲ ಅಂತ ಸರ್. 8 ವರ್ಷದಿಂದ ಒಂದೇ ಬೆಡ್ ಮೇಲೆ ಮಗ್ತಾರಂತ ಸರ್. ಹೌದು ಸರ್, ಹೌದು. ನಾನು ಹೋಗಿ ನೋಡಿದೀನಿ. ಅವು ಹಾಸ್ಟೆಲ್ ಯಾವಾಗ ರೆಡಿ ಮಾಡ್ಯಾರ ಅವಾಗಿನ ಹಿಡಿದ್ರೆ ಬೆಡ್ ಅವೇನೋ ಅನಿಸ್ಲತ್ತು. ಪೂರಾ ವೇಸ್ಟ್ ಆಗ್ಯಾವ್ರಿ. ಮತ್ತೊಬ್ಬ ಹುಡುಗ ಆ ಬೆಡ್ಲಿಂದ ಪೂರಾ ಇನ್ಸ್ಪೆಕ್ಷನ್ ಆಗಿ ಮೈ ಎಲ್ಲ ಹುಣ್ಣು ಬಿದ್ದಾವ ಸರ್. ಆ ಹುಡುಗ ತೋರ್ಲತ್ತನ್ರಿ ಇಲ್ಲಿ ಅವ್ನ ಮೈ ಎಲ್ಲ ಹುಣ್ಣು ಬಿದ್ದಾವ. ಇನ್ನ 8 ಹುಡುಗರಿಗೆ ಮೈ ಎಲ್ಲ ಹುಣ್ಣು ಬಿದ್ದಾವ್ರಿ. ಅದು ಕುಡಿಯೋ ನೀರಲ್ಲೆಲ್ಲ ಪೂರಾ ಅದ್ರಲ್ಲೇ ಅಡಿಗೆ ಮಾಡ್ತಾರಂತ ಹೇಳ್ತಾರೆ ಅಡಿಗೆ ಸಹಾಯಕಿರಿ ಎಲ್ಲ. ಮತ್ತು ಕುಡಿಯೋದ್ ನೀರು ಅದೇ ಕೊಡ್ತಾರಂತ. ಅದು ಟ್ಯಾಂಕಿ ನೋಡಿದ್ರೆ ಒಳಗೆಲ್ಲ ಹೊಳಗಾವ್ರಿ. ಕುಕ್ಕರ್ ಅವ್ರ ಹೆಸರಿಂದ ಮಹಾದೇವ್ರಿ. ಅವ್ರ ಏನ್ ಮಾಡ್ತಾರ? ಅವ್ರು ಇಲ್ಲಿ ಅಡಿಗೆ ಊಟ ಕೊಡ್ತಾರ. ಹುಡುಗರ ಜೊತೆಲಿ ಏನ್ ಮಾಡ್ತಾರ? ಹುಡುಗರ ಜೊತೆ ಶಾಲಿಗೆ ಹೋಗ್ಬಿಡಲ್. ಅವ್ರಿಗೆ ಕೆಲ್ಸ ಹಚ್ತಾರ ಸರ್. ಬರಗಳಿಗೆ ಸ್ಟೂಡೆಂಟ್ಸ್ ಗಳಿಗೆ ಅವ್ರ ಕೆಲಸ ಮಾಡ್ತಾರ. ಅವ್ರ ಬಟ್ಟೆ ಉಟ್ಕೊಂಡು ಎಲ್ಲ ಹೋಗಿಲ್ಲ ಕೊಡ್ತಾರ ಸ್ಟೂಡೆಂಟ್ಸ್ ಗಳಿಗೆ. ಅವ್ರು ಊಟ ಮಾಡಿನ ತಾಟ್ಗೆ ಅವ್ರಿಗೆ ತೊಳಕ್ ಹಚ್ತಾರ. ಸ್ಟೂಡೆಂಟ್ಸ್ ತೊಳಿಬೇಕು. ಇಲ್ಲಿ ಅಡಿಗೆ ತಿರ್ತಿಲ್ರಿ, ಚಿಕನ್ ಮಾಡದಾಗ್ರಿ ಎಲ್ಲರಿಗೆ ಒಂದೊಂದ್ ಹಾಕದ್ರಿ, ಲಾಸ್ಟ್ ಉಳ್ದು ಒಬ್ಬನೇ ತಿಂತಾನ್ರಿ. ಸ್ಟೂಡೆಂಟ್ಸ್ ಗಳಿಗೆ ಕಂಫರ್ಟ್ ಅವನೇ ತಿಂತಾನೆ. ನಾಷ್ಟ ಎಲ್ಲ ಸರಿಯಾಗಿ ಕೊಡ್ತಾರ ಸರ್. ಆದ್ರ ಅವ ಸರಿಯಾಗಿ ಕೊಡಲ್ಲ. ಇವ್ರು ಸರಿಯಾಗಾರ ಸರ್. ಅವ್ರ ಮನ್ಸಿ ಎಷ್ಟೇ ಹಾಕ್ತೀರ ಅಂತ ಕೇಳಿಲ್ರಿ. ಎಷ್ಟೇ ಅದ ಮತ್ತೆಷ್ಟು ಹಾಕ್ಲೇವ್ ಅಂತಾರ. ಹುಡಿತಾರೆ ಸರಾಯಿ ಗಿರ ಕುಡಿತಾನೆ ಇಲ್ಲ ಹಾಸ್ಟೆಲ್ ಹುಡುಗರ ಕೈಲಿ ತರಿಸ್ತಾನ.
ಇದು ಏನ್ ಇವು ಎಲ್ಲ ಇವು ಸಬ್ಜಿ ಗಿಜ್ಜಿ ಇವೆಲ್ಲ ಇದೇ ಕೊಡ್ತಾರೆ ನಿಮ್ಗೆ ಊಟ ಇದು ತರಕಾರಿ 2 ದಿನಕ್ಕೆ ತರ್ತಾರ ಏನ್ ದಿನ ಅದೇ ತರಕಾರಿ ಇರ್ತದ 2-3 ದಿನ ಇರ್ತಾರ ಅದೇ ತರಕಾರಿ ಈ ತರನೇ ಟೊಮೆಟೊ ಕೊಡ್ತಾರೆ ನಿಮಗೆ ಬಿಡ್ತಾರೆ ಚಂದ ಈಗ ಇವೆಲ್ಲ ಇವೇ ಇಂಥವೇ ಹಾಕ್ತಾರೆ ನಿಮ್ಮ ಊಟಕ್ಕೆ ಇದಾವ ನಿಮ್ ಊಟ ಈ ತರಕಾರಿ ಇಂತದೇ ಹಾಕ್ತಾರೆ ಸರ್ ಇಂತದೇ ಹಾಕ್ತಾರೆ ಆ ಟಮಾಟೋ ಅದು ಬದ್ನಿಕಾಯಿ ಅದು ಕೆಟ್ಟಿದೊಂದು ಹಾಕಲ್ರಿ ಬಂದಿವ್ರಿ ಇವತ್ ಮಾಡ್ಯಾರಿ ನೀವು ಎಲ್ಲ ಇವೇ ಕಂಟಿನ್ಯೂ ಇಡ್ತಾರೆ ಇವೇ ತಿನ್ನಿಸ್ತಾರೆ ನಿಮಗ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.